ನಮಸ್ಕಾರ ಕನ್ನಡ. ಬೆಳಗ್ಗೆ ನಮ್ಮ ಸೆಟು ಬೈದು ಫಸ್ಟ್ನೇ ಬಾಡಿಗೆ ಬಂತು. ಹೋಗಿ ಗಾಡಿ ಹಾಕಿದೆ ಲೋಡಿಂಗ್ ಪಾಯಿಂಟ್ಗೆ. ಒಬ್ಬನೇ ಹುಡುಗ ಇದ್ದ ಅಂದ್ಬಿಟ್ಟು ನಾನು ಸ್ವಲ್ಪ ಹೆಲ್ಪ್ ಮಾಡಿದೆ ಲೋಡಿಂಗ್ ಮಾಡೋಕ್ಕೆ. ಏನು ಜಾಸ್ತಿ ಏನು ಮೆಟೀರಿಯಲ್ ಇದ್ದಿಲ್ಲ. ಇದು ಅಲ್ಡು ಡೋರು ಮತ್ತೆ ಅದ್ರ ಫ್ರೇಮ್ಗಳಿದ್ದು ಅಷ್ಟೇ. ಅವನೊಂದು ಸ್ವಲ್ಪ ಐಟಮ್ ಲೋಡ್ ಮಾಡ್ದೆ, ನಾನೊಂದು ಸ್ವಲ್ಪ ಐಟಮ್ ಲೋಡ್ ಮಾಡಿದೆ. ಇದೇ ನೋಡ್ರಿ ಇವ್ರ ಅಂಗಡಿ. ಏನೇ ಬಾಡಿಗೆ ಇದ್ರು ಫಸ್ಟ್ ನನಗೆ ಫೋನ್ ಮಾಡ್ತಾರೆ. ಹಂಗೆ ಬತ್ತಾ ರೋಡಲ್ಲಿ ಡೀಸೆಲ್ ಕಮ್ಮಿ ಇತ್ತು ಅಂದ್ಬಿಟ್ಟು ಡೀಸೆಲ್ ಹಾಕ್ಸ್ಕೊಂಡೆ. ಜೇಬಲ್ಲಿ 5,000 ಇರಲಿ ಇಲ್ಲ 50,000 ಇರಲಿ, ನಾವು ಡೀಸೆಲ್ ಹಾಕ್ಸೋದೆ 500 ರೂಪಾಯಿಗೆ. ಡೀಸೆಲ್ ಹಾಕ್ಸ್ಕೊಂಡು ಹುಡುಗರು ಕರ್ಕೊಂಡು ಹೋಗ್ತಾ ಇದ್ದೆ ಕನಕಪುರ ರೋಡಲ್ಲಿ. ಇದು ಎಲ್ಗಪ್ಪ ಇರೋದು ಅಂದ್ರೆ ಅರ್ಕೆರೆಗೆ. ಈ ಬಿಲ್ಡಿಂಗ್ ನೀವು ಹಳೆ ವಿಡಿಯೋ ನೋಡಿದ್ರೆ ಗೊತ್ತಿರ್ತದೆ. ಇದು ಇನ್ನೊಂದ್ಸತ ಮೆಟೀರಿಯಲ್ ಇಲ್ಲಿಗೆ ಹಾಕೋ ಬಂದೆ. ಡ್ರಪ್ ಅಂತ ಅಲ್ಲೋರ್ ಬಾಬಿಟ್ಟು 1,200 ರೂಪಾಯಿ ಬಾಡಿಗೆ ಕಾಸಿಸ್ಕೊಂಡು ಅಲ್ಲಿಂದ ಹೊರಟೆ. ಅಲ್ಲಿಂದ ಬರ್ತಾ ಇದ್ದಂಗೆ ಜಲ್ಲಿ ಮತ್ತೆ ಎಮ್ಸೆಂಡ್ ಹಾಕೊಡ್ಬೇಕು ಅಂತ ಫೋನ್ ಬಂತು. ಎಲ್ಗಪ್ಪ ಅಂದ್ರೆ ಬೈನ್ಪಾಳ್ಯಕ್ಕೆ ಕಪ್ ತಿನ್ಕೊಂಡು ಹಂಗೆ ಲೋಡ್ ಮಾಡೋದು ಹಂಗೆ ನೋಡ್ಕೊಂಡು ನಿಂತಿದ್ದೆ. ಎಲ್ಲ ಚೀಲ್ದ ತುಂಬಿಕ್ಕಿದ್ರು, ಅದಕ್ಕಾಗಿ ಎಲ್ಲ ಬೇಗ ಲೋಡಿಂಗ್ ಆಗೋಯ್ತು. ಎಲ್ಲ ಲೋಡ್ ಮಾಡ್ಕೊಂಡು ಅನ್ನ ಕರ್ಕೊಂಡು ಹೋಯ್ತಾ ಇದೆ ಅನ್ಲೋಡಿಂಗ್ ಸೈಡ್ಗೆ. ಹಂಗೆ ಬರ್ತಾ ದಾರಿಲಿ 2 ಬ್ಯಾಗ್ ಸಿಮೆಂಟ್ ಹಾಕ್ಸ್ಕೊಬ ಅಂತ ಕಸ್ಟಮರ್ ಫೋನ್ ಮಾಡಿದ್ರು. ಹೋಗಿ ಅಂಗಡಿ ಹತ್ರ ಸಿಮೆಂಟ್ ಲೋಡ್ ಮಾಡಿಸ್ಕೊಂಡು ತಗೊಬಂದ್ ಗಾಡಿ ಅನ್ಲೋಡ್ ಪಾಯಿಂಟ್ ಗಾಡಿ ಆಗಿದೆ. ಎಲ್ಲ ಸಿಮೆಂಟ್ ಕೆಡೆ ಇಳಿಸ್ಬಿಟ್ಟು ಜಲ್ಲಿ ಕಲ್ಲೆಲ್ಲ ಸ್ವಲ್ಪ ಮುಂದಾಡೆ ಇಳಿಸ್ಕೊಂಡು ಬಾಡಿಗೆ ಕಾಸು 600 ರೂಪಾಯಿ ಕೊಟ್ಟು ಕಳ್ಸಿದ್ರು. ಅದಾದ್ಮೇಲೆ ಒಂದು ಫೋನ್ ಬಂತು, 1000 ಲೀಟರ್ ಟ್ಯಾಂಕ್ ಬೈನ್ಪಾಳ್ಯಕ್ಕೆ ಹಾಕೊಡ್ಬೇಕು ಅಂದ್ರು. ಹೋಗಿ ಗಾಡಿ ಹಾಕಿದ ತಕ್ಷಣ ಹುಡುಗ ಲೋಡ್ ಮಾಡ್ಕೊಟ್ಟ. ಕಸ್ಟಮರ್ನ ಕರ್ಕೊಂಡು ಹೋಯ್ತಾ ಇದೀನಿ ಬೈನ್ಪಾಳ್ಯಕ್ಕೆ. ಇಲ್ಲಿ ಆರಾಮಾಗಿ ಇಳಿಸ್ಕೊಂಡ್ರು. ಇವತ್ತು ವಾಯ್ಸ್ ಸ್ವಲ್ಪ ಚೆನ್ನಾಗಿಲ್ಲ, ವ್ಲಾಗ್ ಅಷ್ಟೊಂದು ಚೆನ್ನಾಗಿ ಬಂದಿರಲ್ಲ ಅನ್ಸುತ್ತೆ. ವ್ಲಾಗ್ ಇಷ್ಟ ಆಗಿದ್ರೆ ಮಾತ್ರ ಲೈಕ್ ಫಾಲೋ ಮಾಡ್ರಿ. ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಓಕೆ ಬಾಯ್.